ಸರ್, ವಿರಾಟ್ ಸಿನಿಮಾ ಅಂತ ಬಂದಾಗ ವಿರಾಟಲ್ಲಿ ಒಂದಷ್ಟು ಡಿಫ್ರೆನ್ಸಸ್ ಕಾಣುತ್ತೆ ತೆರೆ ಮೇಲೆ. ಯಾಕೆ ಅದು ಗ್ಯಾಪ್ ತಗೊಂಡು ಮತ್ತೆ ಸಿನಿಮಾ ಮಾಡಿದ್ದ, ಹೇಗೆ, ಯಾಕೆ ಗ್ಯಾಪ್ ಕೊಟ್ಟಿದ್ದ? ಗ್ಯಾಪ್ ಅದು ದರ್ಶಕರಿಂದಲ್ಲ, ಅದು ನಮ್ಮ ಪ್ರೊಡ್ಯೂಸರ್ಸ್ ಇಂದಾಗಿದೆ. ಅಂದರೆ ಫಸ್ಟು ಒಬ್ಬರು ಹೈದರಾಬಾದ್ ಪ್ರೊಡ್ಯೂಸರ್ನ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವ್ರನ್ನ. ಈ ಥರ ಒಂದು ಬಂದವ್ರೆ ಸರ್, ಕರ್ಕೊಂಡೋದೆ, ಒಪ್ಕೊಂಡ್ರು, ಸಿನಿಮಾ ನಡೀತು. ಸಿನಿಮಾ ನಡೀತಿರ್ಬೇಕಂದ್ರೆ ಆ ಪ್ರೊಡ್ಯೂಸರ್ ಏನು ಮಾಡಿದ್ರು, ನಾನೇ ಅವಾಗ ನನಗೆ ಉದಯ ಟಿ ವಿಲಿ ಚೆನ್ನಾಗಿತ್ತು, ನಾನು ಎಲ್ಲ ಸಿನಿಮಾ ಅವ್ರಿಗೆ ಕೊಡ್ತೀನಿ. ಸೊ ಅಲ್ಲಿ ಮಾತಾಡ್ಬಿಟ್ಟು ಇವ್ರಿಗೆ 2 ಕೋಟಿ ರೂಪಾಯಿ ಆಡಿ ಇದ್ರ ಮೇಲೆ ಕೊಡಿಸ್ಬಿಟ್ಟಿದ್ದೆ, ವಿಡಿಯೋ ಮೇಲೆ. ಆನಂತರ ಇದು ಉದಯರಂಗ ಅಂತ ಒಂದು ಫೈನಾನ್ಸ್ ಕಂಪ್ನಿ ಇದೆ, ಅಲ್ಲೂ 2 ಕೋಟಿ ಕೊಡಿಸ್ಬಿಟ್ಟಿದ್ದೆ. ಸೊ ಈ ಶೂಟಿಂಗ್ ನಡೀತಿರುವಾಗ ಅವ್ರು ದುಡ್ಡು ತೊಗೊಂಡು ಆ ಪ್ರೊಡ್ಯೂಸರ್ ಏನು ಐಡಿಯಾ ಮಾಡಿದ್ರು, ಇದು ಸ್ವಲ್ಪ ಬಡ್ಜೆಟ್ ಸಿನಿಮಾ, ಇದ್ರ ಬಂದಿರೋದು ಒಂದು ಕೋಟಿನ 2 ಕೋಟಿನ ತೊಗೊಂಡು ಅಲ್ಲಿ ತೆಲುಗಲ್ಲಿ ಯಾವುದೋ ಒಂದು ಸಿನಿಮಾ ಮಾಡಿಬಿಟ್ಟು ಅದ್ರದ್ದು ಆಡಿಯೋ ರೇಟ್ಸ್ 4 ಕೋಟಿ ಬರುತ್ತೆ, ಅದನ್ನು ತೆಗೆದು ಇಲ್ಲಿ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಅಲ್ಲೋಗಿ ಸಿಗಾಕೊಂಡು ಅವರು ಫುಲ್ ಅಪ್ಸ್ಕ್ಯಾಂಡಿಂಗ್ ಆಗ್ಬಿಟ್ರು, ಕೈ ಬಿಟ್ಟು ಹೊಡೋಗ್ಬಿಟ್ರು ಅವರು. ಅದಾದಮೇಲೆ ಸಿನಿಮಾ ನಿಂತೋಯ್ತು. 1 ವರ್ಷ ಆಯಿತು, 1.5 ವರ್ಷ ಆಯಿತು. ಇವ್ರನ್ನ ಬೇರೆ ನೆಕ್ಸ್ಟ್ ಶೆಡ್ಯೂಲ್ ಅಷ್ಟೊಳಗೆ ಒಂದು 6-7 ತಿಂಗಳು ಕಾಯಿಸ್ಬಿಟ್ಟು ಇವ್ರದ್ದು ಡೇಟ್ ವೇಸ್ಟು, ಬೇರೆಯವರು ಸಿನಿಮಾ ಮಾಡೋಕ್ಕಾಗಿಲ್ಲ. ಹಂಗೆ 1.5 ವರ್ಷ ಆಗಿದ ತಕ್ಷಣ ನನಗೆ ಉದಯ ಟಿ ವಿಯವರು ಎಲ್ಲ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನು ಹೊಸು ಕೊಡುತ್ತೆ, ಏನು ಮಾಡಿಲ್ಲ, ಏನು ಹೆಂಗೆ ಮುಗುತ್ತೆ. ಈ ಕಡೆ ಉದಯರಂಗ ಅವರು ಫೋನು, ಏನು ಬಡ್ಡಿ ಬದ್ದಲ್ಲ, ಏನು ಇಂಟ್ರೆಸ್ಟ್ ತಾನೇ ಕೊಡೋದು. ಸೊ ಈ ಥರ. ಆಮೇಲೆ ನಾನು ಸ್ವಲ್ಪ ಕೆಲವು ಫ್ರೆಂಡ್ ಸರ್ಕಲಲ್ಲಿ ಬೇರೆ ಈಸ್ಕೊಟ್ಬಿಟ್ಟಿದ್ದೆ. ನಾವು ಬ್ಯಾಂಕಾಗಿ ಹೋಗಿದ್ದು, ಅಲ್ಲಿ ಪ್ರೊಡ್ಯೂಸರು ದುಡ್ಡು ಅಷ್ಟೊಂದು ತಂದಿರಲಿಲ್ಲ, ಅಲ್ಲಿ ಇದಾಯಿತು ಅಂತ. ಸೊ ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಹತ್ರ ಬೇರೆ ಈಸ್ಕೊಟ್ಬಿಟ್ಟಿದ್ದೆ. ಸೊ ಅದೊಂದು ಇವೆಲ್ಲ ಕಮಿಟ್ಮೆಂಟ್ ಇತ್ತು. ಸರಿ, ಏನು ಮಾಡೋದು ಇವಾಗ, ಹಿಂಗೆ ಆಗ್ತಾಯಿಲ್ಲ ಅಂತ ಭಾರಿ ಟೆನ್ಷನ್ ಆಯಿತು. ಅದು ಮುಗಿಸೋದು ಹೆಂಗೆ ಅಂತಂದಾಗ ನಾನೇ ಒಂದು ರಿಸ್ಕ್ ತೊಗೊಂಡೆ. ಸೊ ಒಂದು ಐಡಿಯಾ ಮಾಡೋಣ ಅಂದ್ಬಿಟ್ಟು ಗಾಂಧಿನಗರದಲ್ಲಿ ಪಾರಿಜಾತ ಅಂತಿದೆ, ಮಧು ಅಂತಿದ್ದಾರೆ, ಅವ್ರ ಫೈನಾನ್ಸ್ ದೊಡ್ಡ ಪ್ರೊಡ್ಯೂಸರ್, ಅವ್ರ ಅಪ್ಪ ಎಲ್ಲ ರಾಜ್ಕುಮಾರ್ ಸಿನಿಮಾ ಎಲ್ಲ ಮಾಡಿದ್ದಾರೆ, ಕಸ್ತೂರಿ ನಿವಾಸ ಅದೆಲ್ಲ ಮಾಡಿದ್ದಾರೆ. ಸೊ ಅವ್ರ ಹತ್ರ ಬಿಟ್ಟು ನಮ್ಮ ಫ್ರೆಂಡ್ ಇನ್ನೊಬ್ಬರು ಇದ್ದಾರೆ, ಸಫೇರ್ ಮೂವೀಸ್ ವೆಂಕಟೇಶ್ ಅಂತ, ಅವರಿಬ್ಬರನ್ನು ಕೂರಿಸಿ ಮಾತಾಡಿ, ಸರ್ ಈ ಸಿನಿಮಾಗೆ ಇಷ್ಟು ದುಡ್ಡು ಬೇಕು, ನನಗೆ ಅರ್ಜೆಂಟಾಗಿ ಒಂದು 50 ಲಕ್ಷ ಕೊಡಿ, ಸಿನಿಮಾ ಸ್ಟಾರ್ಟ್ ಮಾಡಬೇಕು. ಆಮೇಲೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ ಬೇಕೋ ಪ್ರೊಡ್ಯೂಸರ್ ಹತ್ರ ಎಲ್ಲ ಮಾಡಿಸ್ಕೊಳ್ತೆ, ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಬರ್ಕೊಟ್ಬಿಟ್ಟು ನಾನೇನು ಮಾಡಿದೆ, 50 ಲಕ್ಷದಲ್ಲಿ ದರ್ಶನ್ ಸರ್ಗೇನು ಒಂದು ತಮ್ಮ ಅಮೌಂಟ್ ಕೊಡಬೇಕಾಯ್ತು, ಅದು ಮತ್ತು ಒಂದು ಚೆಕ್ಕು ಎಲ್ಲ ತಗೊಂಡು ಮನೆಗೆ ಹೋದೆ. ಅವ್ರು ಕೇಳಿದ್ರು, ಗುರುಗಳೇ ಯಾರು ಕೊಟ್ಟರು ದುಡ್ಡು ಅಂದರು. ಸರ್ ಅವರೆಲ್ಲ ಅದಷ್ಟು ತಿಳ್ಕೊಂಬಿಟ್ಟಿದ್ರು ಅಷ್ಟೊಳಗೆ, ಎಲ್ಲ ಫುಲ್ ಪೆಂಟಬಿ. ಇಲ್ಲ ಸರ್, ನಾನು ಓಪನ್ನಾಗಿ ಹೇಳಿದೆ, ಇಲ್ಲ ಸರ್ ಈ ಥರ ಆಗೋಗ್ಬಿಡುತ್ತೆ, ಎಲ್ಲರೂ ಈ ಥರ ನನಗೆ ಪ್ರೆಷರ್ ಇದೆ, ನಾನು ಈ ಥರ ದುಡ್ಡು ತಂದುಬಿಟ್ಟಿದ್ದೀನಿ, ಅದಕ್ಕೆ ಕ್ಲಿಯರ್ ಮಾಡಿ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತಿದ್ದೀನಿ. ಗುರುಗಳೇ, ಈ ಶೂಟಿಂಗ್, ಈ ಪಿಕ್ಚರ್ ಏನು ನಿಂತೋಗಲ್ಲ ಇಲ್ಲಿಗೆ, ನೀವು ಫಸ್ಟ್ ಏನು ಸೇಫ್ಟಿ ಆಗಿದ್ದೀರಾ ಫಸ್ಟ್ ಹೇಳಿ. ನಿಮ್ಮ ಹತ್ರ ಮನೆ ಇದೆಯಾ, ನಿಮಗಿನ್ನೂ ಒಂದು ಮಗಳಿದ್ದಾಳೆ, ಮಗ ಇದ್ದಾನೆ, ಮಗಳಿಗೆ ಮದುವೆ ಮಾಡೋಕೆ, ಇವೆಲ್ಲ ರಿಸ್ಕ್ ಇಟ್ಕೊಂಡು ನೀವು ಯಾಕೆ ಸಾಲ ತರ್ತೀರಾ? ನಾಳೆ ಇದು ನೀವು ಮಾತಾಡಿರೋ ದುಡ್ಡಿಗೆ ನೀವು ಅಂದ್ಕೊಂಡಿರೋದಕ್ಕೆ ಈ ಸಿನಿಮಾ ಮುಗಿಯಲ್ಲ, ಜಾಸ್ತಿ ಆಗುತ್ತೆ. ಆಮೇಲೆ ಈಗ ನಂಬರ್ ಆಫ್ ಡೇಸ್ ಆಗ್ಬಿಟ್ಟಿದೆ, 3 ಜನ ಹೀರೋಯಿನು, ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿದ್ದಾರೆ, ಇವ್ರನ್ನೆಲ್ಲ 3 ಜನ ಸೇರಿಸ್ಬೇಕು. ಆಮೇಲೆ ಫ್ರೇಮ್ ಟು ಫ್ರೇಮಲ್ಲಿ ಇದ್ದಾರೆ 3 ಜನ, ಅವ್ರ ಡೇಟ್ಗಳೆಲ್ಲ ಹುಡುಕಿ ನೀವು ಮಾಡೋಕ್ಕೆ ಇನ್ನೂ 6 ತಿಂಗಳು ಬೇಕಾಗುತ್ತೆ. ಅಷ್ಟುವರೆಗೂ ಬಡ್ಡಿಲಿಂದ ತಂದು ಕಟ್ತೀರಾ ನೀವು, ಇದೆಲ್ಲ ರಿಸ್ಕ್ ಇದೆ, ಯೋಚನೆ ಮಾಡಬೇಡಿ, ಸಿನಿಮಾ ಮುಗಿಯುತ್ತೆ ಅಂದ್ಬಿಟ್ಟು ವಿಜಯ್ ಅಂತ ಕರೆದ್ರು. ಅವ್ರ ಮಿಸ್ಸಸ್ ಬಂದರು, ಗುರುಗಳಿಗೆ ಆ ಬ್ಯಾಗು ಆ ಚೆಕ್ ಕೊಡ್ಬಿಡು ಅಂದರು. ತೊಗೊಂಬಂದು ನನಗೆ ಹೋಗ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಫೋನ್ ಮಾಡಿ ಅಂತ ಅನಿಸಿದ್ರು. ಅದಾದಮೇಲೆ ನಾನು ಸಾರಾ ಗೋವಿಂದ್ ಅವ್ರನ್ನ ಹಿಡಿದು, ಸಿ ಕಲ್ಯಾಣ್ ಅಂತ ಹೈದರಾಬಾದಲ್ಲಿದ್ದಾರೆ, ಆ ಪ್ರೊಡ್ಯೂಸರ್ನ ಹಿಡಿದು ಸೊ ಮತ್ತೆ ಸ್ಟಾರ್ಟ್ ಮಾಡಿದೆ. ಅದನ್ನು ಹೆಂಗೆ ಇದು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಷ್ಟೊಂದು ಮತ್ತು ಅಷ್ಟೊತ್ತಿಗಾಗಲೇ 2.5 ಇಯರ್ಸ್ ಆಗೋಯ್ತು. 2.5 ಇಯರ್ಸ್ ಆದಾಗ ನಿಮ್ಗೆ ವೇರಿಯೇಷನ್ ಇದ್ದೇ ಇರುತ್ತಲ್ವ. ಆ ಪಿಕ್ಚರ್ನಲ್ಲಿ ಸ್ಲಿಮ್ ಆಗಿದ್ರು, ಮೊದಲು ನೀವು ಹೇಳೋದು ಕರೆಕ್ಟು, ಒಂದು ಶಾರ್ಟಲ್ಲಿ ಸ್ಲಿಮ್ ಆಗಿರ್ತಾರೆ, ಇನ್ನೊಂದು ಶಾರ್ಟಲ್ಲಿ ಕಂಪ್ಲೀಟ್ ಎಲ್ಲೋ, ಈಗ ಮನೇಲಿ ಮಾತಾಡಿದಾಗ ಸಣ್ಣಗಿರ್ತಾರೆ, ರೋಡಲ್ಲಿ ಬರ್ತಾರೋದ್ರಲ್ಲಿ ಬೇರೆ ಥರ ಇರ್ತಾರೆ. ಸೊ ಹಂಗಾಗ ಸ್ವಲ್ಪ ವೇರಿಯೇಷನ್ ಆಗಿ 2.5 ವರ್ಷ ಮೇಲೆ ತೊಗೊಂಬಿಟ್ರಿಂದ ಸ್ವಲ್ಪ ಆ ಥರ ಇತ್ತು. ಆ ಸಿನಿಮಾನ ಹೆಂಗೋ ಮಾಡಾತ ಮುಗಿಸ್ದೆ. ನಾನು ಮುಗಿಸ್ದೆ, ಅದರಲ್ಲಿ ದರ್ಶನ್ ಅವ್ರ ಸಪೋರ್ಟೂ ನಮಗೆ ಇದ್ದಿದ್ದರಿಂದನೇ ಅದು ಮುಗಿಯೋಕ್ಕಾಗಿದ್ದು. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಇವ್ರ ರೆಮೆಂಡೇಷನ್ ಕೂಡ ನಾನು ಮಾತಾಡಿದ್ದಕ್ಕೂ 5% ಜಾಸ್ತಿ ಆಗೋಗ್ಬಿಟ್ಟಿತ್ತು. ಅಂಥದ್ರಲ್ಲೂ ಕೂಡ ನಮ್ಗೆ ಯಾವುದೇ ಒಂದೇನು ತೊಂದರೆ ಕೊಡದೆ ನಾನು ಕರೆದಿದ್ದ ಟೈಮ್ಗೆ ಅದೆಲ್ಲದಕ್ಕಿಂತ ಬೇರೆ ಪಿಕ್ಚರ್ದು ಒಂದು ಗೆಟಪ್ ಏರ್ಸಿತ್ತು, ಅವ್ರಿಗೆ ಇದು ಮಾಡಿ ನಾನು ಕಮ್ಮಿ ಏರ್ಸ್ ಕಟಿಂಗ್ ಮಾಡಿಕೊಂಡು, ಆಮೇಲೆ ಕಾಸ್ಟ್ಯೂಮ್ಗಳೆಲ್ಲ ಹಳೆಯ ಕಾಸ್ಟ್ಯೂಮ್ಗಳು, ಯಾಕಂದರೆ ಕಂಟಿನ್ಯೂಟಿ ನನಗೆ ಅಂಥ ಕಾಸ್ಟ್ಯೂಮ್ ಕೂಡ 3 ವರ್ಷ ಇಟ್ಟಿದ್ದು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡು ಮಾಡಿ ಸಿನಿಮಾ ಮುಗಿಸ್ಕೊಟ್ರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.